ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಪರಿಶುದ್ಧವಾದ ಆ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಕರ್ತನು ನಿಮ್ಮ ಸಂಗಡಿದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿಮ್ಮ ಸಂಗಡಿದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿಮ್ಮನ್ನು ಆಶೀರ್ವಾದ ನಿಧಿಯಾಗಿ ಮಾಡುವ ದೇವರು ನಿಮ್ಮ ಸಂಗಡಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಇಲ್ಲಿ ದೇವರು ವಾಕ್ಯದಲ್ಲಿ ಹೀಗೆ ನಿಮ್ಮನ್ನು ಮಾತಾಡ್ತಾ ಇದ್ದಾರೆ. ಹಗ್ಗಯ 2ನೇ ಅಧ್ಯಾಯ 23ನೇ ವಚನದಲ್ಲಿ, ನಾನು ನಿನ್ನನ್ನು ತೆಗೆದುಕೊಂಡು ಮುದ್ರೆಯ ಉಂಗುರವಾಗಿ ಮಾಡಿಕೊಳ್ಳುವೆನು, ಅದಕ್ಕೆ ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಹಲ್ಲೆಲೂಯ. ನಿಮಗೆ ಯಾಕೆ ದೇವರು ಆರಿಸಿಕೊಂಡಿದ್ದಾರೆ ಅಂದರೆ, ಆತನು ನಿಮಗೆ ಮುದ್ರೆಯ ಉಂಗುರವನಾಗಿ ಮಾಡಿಟ್ಟುಕೊಳ್ಳುವುದಕ್ಕಾಗಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಹಲ್ಲೆಲೂಯ. ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯ. ದೇವರು ಚಿತ್ತ ಅನುಸಾರವಾಗಿ ನೀನು ನಡೆಯಬೇಕೆಂದು, ಆತನ ಸುವಾರ್ತೆಯನ್ನು ನಿನ್ನ ಸಾರಬೇಕೆಂದು ನಿನ್ನನ್ನು ದೇವರು ಆರಿಸಿ ತೆಗೆದುಕೊಂಡಿದ್ದಾರೆ. ಹಲ್ಲೆಲೂಯ. ಈ ಲೋಕದಲ್ಲಿರುವುದು ಯಾವ ಅಡೆತಡೆಗಳನ್ನು ಬಂದರೂ ಅದನ್ನು ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅದನ್ನು ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ಚಿತ್ತ ನಿನ್ನ ಮೇಲೆ ಇದೆ ಅಂದರೆ ಅದು ಎಷ್ಟೇ ಸಂಕಟ ಬಂದರೂ ಅದನ್ನು ನಿಲ್ಲುವುದಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಹೇಳಿದ್ದಾರೆ, ನಾನು ಹೇಳಿದನ್ನೆಲ್ಲ ನೆರವೇರಿಸದ ಹೊರತು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ದೇವರು ಈ ವಾಕ್ಯ ನಿಮಗಾಗಿ ಮಾತಾಡುತ್ತಾ ಇದ್ದಾರೆ. ಹಲ್ಲೆಲೂಯ. ಭಯಪಡಬೇಡಿರಿ. ಈ ಲೋಕದಲ್ಲಿ ಕಷ್ಟ ಬಂತೆಂದು ಚಿಂತೆ ಮಾಡಬೇಡಿರಿ. ದೇವರ ವಾಕ್ಯ ಹೇಳುತ್ತದೆ, ಹೇಳಿದನ್ನು ನೆರವೇರಿಸದ ಹೊರತು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆತನು ಹೇಳಿದನ್ನೆಲ್ಲ ನಿನ್ನ ಮೇಲೆ ನೆರವೇರಿಸುವ ದೇವರಾಗಿದ್ದಾನೆ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ, ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ನಿನ್ನ ಪರಿಸ್ಥಿತಿಗೂ ನೋಡಿ ನೀನು ಯೋಚನೆ ಮಾಡಬೇಡ. ನಿನ್ನ ಕಷ್ಟಗಳನ್ನು ನೋಡಿ ನೀನು ಯೋಚನೆ ಮಾಡಬೇಡ. ದೇವರು ಆ ಕಷ್ಟದ ಮಧ್ಯದಲ್ಲಿ ಸಹ ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ನಿನ್ನ ಜೊತೆಯಲ್ಲೇ ಇದ್ದಾರೆ. ಆತನು ನಿನಗೆ ಆರಿಸಿ ತೆಗೆದುಕೊಂಡಿದ್ದಾನೆ. ನಿನ್ನನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ಅದು ಲೋಕದಲ್ಲಿ ಬಂದ ಮೇಲೆ ನಿನಗೆ ಎಷ್ಟೇ ಸಂಕಟಗಳು ಬಂದರೂ ಆತನು ನಿನ್ನನ್ನು ಕೈ ಬಿಡುವವನಲ್ಲ. ಪ್ರೈಸ್ ದಿ ಲಾರ್ಡ್. ಆತನು ನಿನ್ನನ್ನು ಕೈ ಬಿಡುವವನಲ್ಲ. ಇದು ಯಾರ ನುಡಿ ಅಂತಿದೆ ಗೊತ್ತಾ? ಸೇನಾಧೀಶ್ವರನ ಯೆಹೋವನ ನುಡಿ ಇದೆ. ಹಲ್ಲೆಲೂಯ. ಇದು ಹೇಳುತ್ತಿರುವುದು ನಾನಲ್ಲ, ಇದು ಸೇನಾಧೀಶ್ವರ ಯೆಹೋವನ ನುಡಿ ನಿನಗೆ ಹೇಳುತ್ತಾ ಇದೆ. ಆ ಯೆಹೋವನು ನಿನಗೆ ಬಲಪಡಿಸುತ್ತಾನೆ. ಆ ಯೆಹೋವನು ನಿನಗೆ ಆಶೀರ್ವಾದ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಯೆಹೋವ ದೇವರು ಬಂದು ನಿನ್ನಿಂದ ಎಲ್ಲ ದುಃಖಗಳನ್ನು ತೆಗೆದುಹಾಕಿ ಆನಂದ ಬರುವಂತೆ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನೀನು ಸಾಧಾರಣವಾದ ವ್ಯಕ್ತಿ ಅಲ್ಲ. ನಿನ್ನನ್ನು ಯೇಸು ಆರಿಸಿಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಿನ್ನನ್ನು ಯೇಸು ಆರಿಸಿ ತೆಗೆದುಕೊಂಡಿದ್ದಾರೆ. ಇವತ್ತು ನಿನ್ನ ಪಕ್ಕದಲ್ಲಿ ಯಾರೂ ಇಲ್ಲ ಎಂದು ಚಿಂತೆ ಮಾಡಬೇಡ. ಪರಿಶುದ್ಧ ಆತ್ಮ ನಿನ್ನ ಸಂಗಡಿದೆ. ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ಆತನೇ ನಿನಗೆ ಉದ್ಧಾರ ಮಾಡುವ ದೇವರು. ಹಲ್ಲೆಲೂಯ. ಒಂದು ವೇಳೆ ನೀನು ರೋಗದಲ್ಲಿ ಮಲಗಿರ್ಬೋದು. ಅಯ್ಯೋ ನಂದು ಮುಗಿದೋಯ್ತೆಂದು ಚಿಂತೆ ಮಾಡ್ತಾ ಇರ್ಬೋದು. ಇಲ್ಲ, ನಿಂದು ಮುಗಿದೋಗಿಲ್ಲ. ಆರೋಗ್ಯದಾಯಕನಾದ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ, ನಾನು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ನಿನಗೆ ಆ ರೋಗ ಯಾವ ಹಾನಿ ಮಾಡದಂತೆ ದೇವರು ನಿನ್ನನ್ನು ಕಾಪಾಡುತ್ತಾರೆ. ಹಲ್ಲೆಲೂಯ. ಯಾವ ರೀತಿ ಯೌವನಿಗೆ ರೋಗ ಬಂದಿತ್ತು ಮೈಯೆಲ್ಲ, ಆದರೆ ಆ ರೋಗದಿಂದ ಯೇಸು ಅವನಿಗೆ ಬಿಡಿಸಿದರು. ಪ್ರೈಸ್ ದಿ ಲಾರ್ಡ್. ಆ ರೋಗದಿಂದ ಯೇಸು ಕ್ರಿಸ್ತನವರಿಗೆ ಬಿಡಿಸಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯಾವಾಗ ನೀನು ದೇವರ ಕಡೆಗೆ ತಿರುಗಬೇಕೆಂತ ಯೋಚನೆ ಮಾಡಿತು, ಅಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಬರುತ್ತವೆ. ಅದಕ್ಕಾಗಿ ನೀನು ಚಿಂತೆ ಮಾಡಬೇಡ. ನಿನ್ನನ್ನು ಕರೆದಿರುವಾತನು, ನಿನ್ನನ್ನು ಆರಿಸಿಕೊಂಡಿದ್ದಾತನು ಸೇನಾಧೀಶ್ವರ ಯೆಹೋವನು ಇದ್ದಾನೆ.
ಪ್ರೈಸ್ ದ ಲಾರ್ಡ್. ನಿನ್ನನ್ನು ಆರಿಸಿ ತೆಗೆದುಕೊಂಡ ಆತನು ಸೇನಾಧೀಶ್ವರ ಯೆಹೋವನಾಗಿದ್ದಾನೆ. ಹಲ್ಲೆಲೂಯ. ಆತನಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಒಂದೂ ಇಲ್ಲ. ಪ್ರೈಸ್ ದ ಲಾರ್ಡ್. ಆತನಿಗೆ ಅಸಾಧ್ಯವಾದಂಥ ಕಾರ್ಯಗಳನ್ನು ಒಂದೂ ಇಲ್ಲ. ಎಲ್ಲವೂ ದೇವರಿಗೆ ಸಾಧ್ಯವಾಗಿದೆ. ಪ್ರೈಸ್ ದ ಲಾರ್ಡ್. ಹೋಲಿ ಗೋಸ್ಟ್. ಎಲ್ಲವೂ ದೇವರಿಗೆ ಸಾಧ್ಯವಾಗಿದೆ. ನಿನ್ನ ಜೊತೆ ಇರುವ ದೇವರು ನಿನಗೆ ಇವತ್ತು ಈ ಬೆಳಗ್ಗೆ ಹೇಳ್ತಾ ಇದ್ದಾನೆ, ನಿನ್ನ ಪರಿಸ್ಥಿತಿಯನ್ನು ನೋಡಿ ನೀನು ಡಿಸೈಡ್ ಮಾಡಬೇಡ. ನೀನು ಯೆಹೋವನನ್ನು ನೋಡು, ನೀನು ಯೇಸು ಕ್ರಿಸ್ತನನ್ನು ನೋಡು. ಆಗ ನಿನ್ನ ಪರಿಸ್ಥಿತಿಯನ್ನು ಎಲ್ಲವೂ ಚೇಂಜ್ ಆಗುತ್ತದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೀನು ಯಾವ ಹಾಸಿಗೆಯಲ್ಲಿ ಮಲಗಿದೆಯೋ ಅದೇ ಹಾಸಿಗೆಯಲ್ಲಿ ನೀನು ನುಡಿ, ಯೆಹೋವನು ನನ್ನ ಸಂಗಡಿದ್ದಾನೆ, ಈ ರೋಗ ನನ್ನನ್ನು ಏನು ಮಾಡೋದಕ್ಕಾಗೋದಿಲ್ಲ, ಯೆಹೋವನು ನನ್ನ ಜೊತೆಗಾರನಾಗಿದ್ದಾನೆ, ಯೆಹೋವನು ಸರ್ವಶಕ್ತನಾಗಿದ್ದಾನೆ, ಈ ರೋಗವು ನನ್ನನ್ನು ಏನು ಮಾಡೋದಕ್ಕಾಗೋದಿಲ್ಲ ಎಂದು ನೀನು ಯಾವಾಗ ನುಡಿತೀಯೋ ಆಗ ನಿನಗೆ ಬಲ ಬರುತ್ತದೆ. ಹಲ್ಲೆಲೂಯಾ. ಯೇಸುವಿನ ಬಲಕ್ಕೆ ಈ ಲೋಕದಲ್ಲಿ ಅದಕ್ಕಿಂತ ದೊಡ್ಡ ಬಲವೂ ಇಲ್ಲ. ಆ ಯೇಸುವಿನ ಬಲ ನಿನ್ನ ಮೈ ಮೇಲೆ ಬರುವಾಗ ನಿನ್ನ ಒಳಗಿರುವ ರೋಗವನ್ನಾಗಲಿ ನಿನ್ನ ಒಳಗಿರುವ ಪರಿಸ್ಥಿತಿಯನ್ನಾಗಲಿ ಎಲ್ಲವೂ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತವೆ. ಪ್ರೈಸ್ ದ ಲಾರ್ಡ್. ನಿನ್ನನ್ನು ಉದ್ಧರಿಸಲು ಯೇಸು ನಿನ್ನ ಸಂಗಡಿದ್ದಾರೆ. ನೀನು ಯೇಸುವನ್ನು ಒಂದು ಸಾರಿ ನಿನ್ನ ಹೃದಯದೊಳಗೆ ಕರೆ, ಪರಿಶುದ್ಧಾತ್ಮನೇ ನನ್ನ ಹೃದಯದೊಳಗೆ ಬಾ ಎಂದು ಕರೆ. ದೇವರು ನಿನ್ನ ಹೃದಯದೊಳಗೆ ಬಂದು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಈ ವಾಕ್ಯ ಕೇಳುವಂಥ ನಿನ್ನನ್ನೇ ದೇವರು ಹೇಳ್ತಾ ಇರುವುದು. ಆ ವಾಕ್ಯ ಇನ್ನೊಂದು ಸಾರಿ ಓದೋಣ. ನಾನು ನಿನ್ನನ್ನು ತೆಗೆದುಕೊಂಡು ಮುದ್ರೆಯ ಉಂಗುರವಾಗಿ ಮಾಡಿಕೊಳ್ಳುವನು. ನಿನ್ನನ್ನು ದೇವರು ಹೇಗೆ ಮಾಡ್ತಾರಂತ, ಯಾವ ರೀತಿ ನಿನ್ನ ಕೈಯಲ್ಲಿ ಉಂಗುರಿಟ್ಟುಕೊಳ್ಳುತ್ತೋ ಅದೇ ರೀತಿ ಮುದ್ರೆಯ ಉಂಗುರನಾಗಿ ಮಾಡಿಕೊಳ್ಳುತ್ತೇನೆಂಬುದಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಅದಕ್ಕೋಸ್ಕರವೇ ನಿನ್ನನ್ನು ಆರಿಸಿ ತೆಗೆದುಕೊಂಡಿರೋದು. ನಿನ್ನ ರೋಗದಲ್ಲಿರುವುದಕ್ಕಲ್ಲ, ನಿನ್ನ ದಲಿಂದ್ರತನದಲ್ಲಿರುವುದಕ್ಕಲ್ಲ, ನಿನ್ನ ಬಡತನದಲ್ಲಿರುವುದಕ್ಕಲ್ಲ, ನಿನ್ನನ್ನು ಆರಿಸಿ ತೆಗೆದುಕೊಂಡಿರುವುದು ಎದಕ್ಕೆ ಗೊತ್ತಾ? ಮುದ್ರೆಯ ಉಂಗುರವಾಗಿ ಮಾಡಿಟ್ಟುಕೊಳ್ಳುವುದಕ್ಕಾಗಿ. ಹಲ್ಲೆಲೂಯಾ. ಮತ್ತಿದು ಯಾರು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ವಾಕ್ಯ ಹೇಳುತ್ತದೆ, ಇದು ಸೇನಾಧೀಶ್ವರನ ಯೆಹೋವನ ನುಡಿ. ಹಲ್ಲೆಲೂಯಾ. ಇದು ಸಾಧಾರಣವಾದ ಮನುಷ್ಯನಿನ ಜೊತೆಲಿ ಮಾತಾಡ್ತಲ್ಲ, ಇದು ಸೇನಾಧೀಶ್ವರ ಯೆಹೋವನ ನುಡಿ ಎಂದು ವಚನದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ದೇವರು ನಿನ್ನನ್ನು ಈ ಹೊತ್ತು ಆಶೀರ್ವಾದ ಮಾಡುತ್ತಾರೆ. ಭಯಪಡಬೇಡ. ಹಗ್ಗಯ 2ನೇ ಅಧ್ಯಾಯ 23ನೇ ವಚನದಲ್ಲಿ ಯೇಸು ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ. ನೀನು ಅದನ್ನು ಓದಿ ಅದನ್ನು ಇಟ್ಟು ಪ್ರಾರ್ಥನೆ ಮಾಡುತ್ತೆಂದು ನಾನು ನಂಬುತ್ತೇನೆ. ಅದನ್ನು ಇಟ್ಟು ಪ್ರಾರ್ಥನೆ ಮಾಡು. ನಿನಗಿರುವ ಯಾವ ಪರಿಸ್ಥಿತಿಯನ್ನಾಗಲಿ ಅದರಿಂದ ಯೇಸು ನಿನಗೆ ಬಿಡಿಸುತ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಆಮೇನ್.